ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹಲೋ ಭಾರತ್ ಮಾತಾ ಕಿ ಜೈ ಹಲೋ ಭಾರತ್ ಮಾತಾ ಕಿ ಜೈ ನಿರ್ಮಲಾ ಸೀತಾರಾಮನ್ ಚರ್ಚೆ ಮಾಡಿದ ವಿಷಯಕ್ಕೆ ನಿರ್ಮಲಾ ಸೀತಾರಾಮನ್ ಚರ್ಚೆ ಮಾಡಿದ ವಿಷಯಕ್ಕೆ ಅದೇ ಆಗಿದೆ. ತುಟಿ ಭತ್ಯ ಮತ್ತು ಪ್ರಜಲ ವೇತನವನ್ನ ಕೊಡಬಾರ್ದು ಅಂತ ಏನು ಕೇಂದ್ರ ಸರ್ಕಾರದವರು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಈ ವಿಚಾರವನ್ನ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಒಪ್ಪಬಾರದೆಂಬ ಒಂದು ವಿಷಯವನ್ನ ಇಡೀ ರಾಜ್ಯ, ಇಡೀ ನಮ್ಮ ಭಾರತ ದೇಶದ ನಿವೃತ್ತ ನೌಕರರು ಎಲ್ಲ ಸಹ ಈ ದಿವಸ ಪ್ರತಿಭಟನೆ ಮಾಡಿ ಒಂದು ಕಪ್ಪು ಬ್ಯಾಚನ್ನು ಕಟ್ಟಿಕೊಂಡು ಆಯಾ ಸಂಬಂಧಪಟ್ಟ ಡಿ ಸಿ ಅವರ ಮುಖಂಡ ತಹಸೀಲ್ದಾರರ ಮೂಲಕ ಮನವಿಯನ್ನು ಕೊಟ್ಟು ಪ್ರಧಾನಿಯವರಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಆದೇಶ ಸಂಘವರು ಕೊಟ್ಟಿದ್ದರು. ಅದ್ರ ಪ್ರಕಾರ ಈ ದಿವಸ ಒಂದು ಮನವಿಯನ್ನು ನಮ್ಮ ತಹಸೀಲ್ದಾರರ ಮೂಲಕ ಕಳಿಸಿ ತಮ್ಮ ಎಲ್ಲರ ಒಂದು ಇದರ ಪ್ರಕಾರ ಈ ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಭಾರತ ಸರ್ಕಾರಕ್ಕೆ ಕಳ್ಕೊಡ್ಬೇಕು ಅಂತ ಎಲ್ಲರ ಪರವಾಗಿ ಅವರಿಗೆ ಮನವಿ ಮಾಡ್ಕೊಳ್ತಾ ಅವ್ರಿಗೆ ಬಂದು ನಮ್ಮ ಇದರ ಸ್ವೀಕಾರ ಮಾಡೋದಕ್ಕಾಗಿ ಸ್ವಾಗತ ಮತ್ತು ವಂದನೆಗಳನ್ನು ತಲುಪಿಸಿ ಕಾಲ ಕೊಡ್ತಾ ಇದ್ದಾರೆ. ತಹಸೀಲ್ದಾರ್ ಸಾಹೇಬ್ ಮಾತಾಡಬೇಕು. ಎಲ್ಲ ಪದಾಧಿಕಾರಿಗಳು, ನಿವೃತ್ತ ನೌಕರರೆಲ್ಲ ಈ ದಿವಸ ಈ ಸಭೆಗೆ ಆಗಮಿಸಿದ್ದೀರಿ. ಕಾರಣ ತಮ್ಮ ಕೇಂದ್ರ ಸಂಘದ ಆದೇಶದ ಮೇರೆಗೆ ಈ ದಿವಸ ಒಂದು ಸಭೆ ಕರೆದು ಏನು ನಮಗೆ ನಿವೃತ್ತ ನೌಕರರಿಗೆ ಪಿಂಚಣಿ ಎಂಬುದನ್ನು ನಾವು ತಗೊಳ್ತಾ ಇದ್ದೋ, ನಕ್ರಾ ಎಂಬುವರು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹಾಕಿ ಚಂದ್ರಚೂಡ ಮತ್ತು 5 ಜನ ಜಸ್ಟಿಸ್ಗಳು ಸೇರಿ ಒಂದು ಒಳ್ಳೆಯ ತೀರ್ಮಾನ ಕೊಟ್ಟಂಥ ಒಂದು ಇದರಲ್ಲಿ ಇಲ್ಲಿ ತನಕ ನಾವು ನಿವೃತ್ತ ನೌಕರರಿಗೆ ನೀಡ್ತಕ್ಕಂಥ ಸೌಲಭ್ಯಗಳನ್ನು ತುಟಿ ಭತ್ಯೆ ಹಾಕ್ಕೊಂಡಿರಲಿ, ಪರಿಷ್ಕರಣ ವೇತನ ಹಾಕಿಕೊಂಡಿರಲಿ ಎಲ್ಲ ಸೌಲಭ್ಯವನ್ನು ಕೊಡ್ತಾ ಬಂದಿದ್ದಾರೆ. ಕಾಲಕ್ಕೆ ನೀಡುವ ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮತ್ತು ರಾಜ್ಯ ಸರ್ಕಾರ ಎಲ್ಲ ನೀಡ್ತಾ ಬರ್ತದೆ. ಆದರೆ ಈ ಕೇಂದ್ರ ಸರ್ಕಾರದ ಹಣಕಾಸಿನ ಸಚಿವರಾದಂಥ ನಿರ್ಮಲಾ ಸೀತಾರಾಮರವರು ಒಂದು ಮಂಡನೆ ಮಾಡಿದ್ದಾರೆ. ಏನಪ್ಪ ಅಂತ ಅಂದರೆ ಅದಿನ್ನೂ ಅಕ್ಸೆಪ್ಟ್ ಆಗಿಲ್ಲ. ಕಾರಣ ಇನ್ನು ಮುಂದೆ 26ರ ಹಿಂದೆ ಯಾರು ನಿವೃತ್ತಿ ಆಗಿದ್ದಾರೆ ಅವರಿಗೆ ಸೌಲಭ್ಯವನ್ನು ತುಟಿ ಭತ್ಯೆ ಹಾಕ್ಕೊಂಡಿರಲಿ, ಪರಿಷ್ಕಾರ ವೇತನವನ್ನು ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಎಂಬ ಒಂದು ಆದೇಶವನ್ನು ಮಂಡಿಸಿದ್ದಾರೆ. ಆ ಪ್ರಕಾರ ಕೇಂದ್ರ ಸರ್ಕಾರ ಸಂಘದವರು ಇಡೀ ಕರ್ನಾಟಕ ಮತ್ತು ಇಡೀ ರಾಜ್ಯ ಮತ್ತು ಇಡೀ ದೇಶದ ಎಲ್ಲ ಕಡೆಯಲ್ಲೂ ಎಲ್ಲ ರಾಜ್ಯದಲ್ಲೂ ಸಹ ಈ ದಿವಸ 25ನೇ ತಾರೀಕು ದಿವಸ ಈ ದಿವಸ ನಮ್ಮ ಭಾರತ ದೇಶದ ಪ್ರಧಾನಿಯವರಂಥ ಮೋದಿಜಿಯವರಿಗೆ ಒಂದು ಮೆಮೊರಂಡಮ್ ಕೊಟ್ಟು ಇದನ್ನು ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ನಾವು ಎಲ್ಲರ ಮುಖಾಂತ ರಾಜ್ಯದ ದೇಶದ ಕಡೆಯಿಂದ ಒಂದು ಲಿಖಿತ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದ ಸಭೆಯಲ್ಲಿ ಕರೆದಿದ್ದೀವಿ. ಈ ದಿವಸದ ಒಂದು ಮನವಿಯನ್ನು ನಮ್ಮ ಎಲ್ಲ ನಿವೃತ್ತ ನೌಕರರ ಗಮನಕ್ಕೆ ತಂದು ನಮ್ಮ ತಾಲೂಕಿನ ತಹಸೀಲ್ದಾರರವರ ಮೂಲಕ ಪ್ರಧಾನಿಯವರಿಗೆ ಕಳಿಸಿ ಇದನ್ನು ಆದಷ್ಟು ಬೇಗ ಅಕ್ಸೆಪ್ಟ್ ಸರ್ಕಾರಿ ಆದೇಶನ ಅಕ್ಸೆಪ್ಟ್ ಇದುವರೆಗೂ ಈ ಲಿಖಿತ ಮೂಲಕ ಅವರಿಗೆ ಕೇಂದ್ರ ಸಂಘದಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ಈ ಹಿಂದೆ ಯಾವ ರೀತಿ ನಕ್ರಾ ಅವರು ಆದೇಶ ಮಾಡ್ತಕ್ಕಂಥ ಒಂದು ಇದನ್ನು ಮತ್ತು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮುಂದುವರಿಸ್ಕೊಂಡು ಈ ಪ್ರತಿ ವರ್ಷವೂ 2 ತುಟಿ ಭತ್ಯೆ ಕೊಡ್ತಾ ಇರ್ತಕ್ಕಂಥ ಹಣ ಸೌಲಭ್ಯ ಮತ್ತು ಮುಂದಿನ 7ನೇ ವೇತನ ಆಯೋಗದ ಪರಿಷ್ಕರಣೆ 8ನೇ ವೇತನ ಆಯೋಗದ ಪರಿಷ್ಕರಣಾ ವೇತನದ ಅನುಕೂಲ ಹಣಕಾಸು ಅನುಕೂಲವನ್ನು ನಮ್ಮ ನಿವೃತ್ತ ನೌಕರರಿಗೆ ನೀಡಬೇಕು ಎಂದು ಪ್ರಧಾನಿಯವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಪತ್ರವನ್ನು ನಮ್ಮ ಮನವಿಯನ್ನು ತಹಸೀಲ್ದಾರರ ಮೂಲಕ ಭಾರತ ದೇಶದ ಪ್ರಧಾನಿಯವರಿಗೆ ಕಳಿಸ್ಕೊಡ್ಬೇಕೆಂದು ತಹಸೀಲ್ದಾರ್ ಮನವಿ ಮಾಡಿಕೊಳ್ತಾ ತಾವು ಎಲ್ಲರೂ ಸಹ ಭಾಗವಹಿಸಿದ್ದೀರಿ, ತಮ್ಮ ಸಹಿ ಸಹ ಹಾಕಿದ್ದೀರಿ. ಇದು ಎಲ್ಲರಿಗೂ ಒಪ್ಪಿಗೆ ಅಂತ ಇಡೀ ನಮ್ಮ ರಾಜ್ಯದ ಎಲ್ಲ ನೌಕರರ ಪರವಾಗಿ ಮತ್ತು ಪತ್ರಿಕಾ ನಿವೃತ್ತ ನೌಕರರ ಪರವಾಗಿ ಹಾಗೂ ಎಲ್ಲ ನಮ್ಮ ಪತ್ರಿಕಾ ವರದಿಗಾರರಿಗೂ ಮತ್ತು ಮಾಧ್ಯಮದವರಿಗೆಲ್ಲರಿಗೂ ನಮ್ಮ ತಾಲೂಕಿನ ನಿವೃತ್ತ ನೌಕರರ ಪರವಾಗಿ ನಮ್ಮ ಪದಾಧಿಕಾರಿಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದು ಮಾಧ್ಯಮಗಳಲ್ಲಿ ಪ್ರಚಾರ ಆಗಿ